ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೇಂಗಾ ಹೋಳಿಗೆ ಎಳ್ಳಮಾಸಿ ಸ್ಪೆಷಲ್ ರೀ. 1.5 kg ಶೇಂಗಾ ತೊಗೊಂಡಿನಿ ರೀ. ಸ್ವಚ್ಛ ಮಾಡಿ ಇಟ್ಕೊಂಡೀನಿ ಶೇಂಗಾ. ಸ್ವಚ್ಛ ಮಾಡಿ ಇಟ್ಕೊಂಡೀನಿ, ಹುರ್ಕೋತೀನಿ ರೀ. ಸ್ವಲ್ಪ ಹಾಕಿ ಹುರ್ಕೋತೀನಿ ರೀ. ಒಂದು 3-4 ಸಲ ಹುರ್ಕೋತೀನಿ ರೀ ನಾ ಶೇಂಗಾ. ಚೆಂದಾಗಿ ಹುರಿಬೇಕು ರೀ ಶೇಂಗಾ. ತಿರುವಾಡಿ ಹುರಿಬೇಕು ರೀ. ಚೆಂದಾಗಿ ಹುರಿಲಿಲ್ಲ ಅಂದ್ರೆ ಒಂದೊಂದು ಹಸಿ ಉಳಿತಾವೆ ರೀ. ಹಾಗಾಗಿ ಹೋಳ್ಗೆ ಟೇಸ್ಟ್ ಆಗಲ್ಲ ರೀ ಅದು. ಹುರ್ಕೊಂಡಿದ್ದು ನೋಡ್ರಿ ಇಷ್ಟು ಶೇಂಗಾ ಹುರಿದು ಸ್ವಲ್ಪ ಶೇಂಗಾ ಹುರ್ಕೊಂಡಿನಿ. ಈಗ ತೆಗಿತೀನಿ ಇಷ್ಟು ತೆಗಿತೀನಿ ರೀ. ಈಗ ನೋಡಕ್ಕೆ ಕಪ್ಪ ಅನಿಸ್ತಾವೆ ರೀ, ಹುರಿದಿರಲ್ಲ ಒಂದೊಂದು. ಹಾಗಾಗಿ ಚೆಂದಾಗಿ ಈಗ ನೋಡಕ್ಕೆ ಭಾಳ ಹುರಿದಂಗೆ ಕಾಣಿಸ್ತಾವೆ. ಈ ಬೆಳಗ್ಗೆ ಶೇಂಗಾ ನಮ್ಮ ಒಣಗೆ ಭಾಳ ಅವ್ರಿಗೆ ಶೇಂಗಾ ನೀರು ಅಂಗಡಿಯಂದ್ರೆ ನೀರು ಹೊಡೆದು ಇಟ್ಟಿರ್ತಾರೆ. ಶೇಂಗಾ ಹಾಗಾಗಿ ಈ ಥರ ಹುರ್ಕೊಂಡಿದ್ದು ನೋಡ್ರಿ. ಸ್ವಲ್ಪ ಹುರಿದ್ರು ಇದು ಅನಿಸ್ತದೆ. ಇದು ನಮ್ಮ ಒಣಗಿದ ಶೇಂಗಾವ ಭಾಳ ಹುರಿದ್ರು ಅಂದ್ರೆ ಹೋಗಿ ಟೇಸ್ಟ್ ಆಗ್ತಾವ್ರಿ. ಎಳ್ಳು ಹಾಕೋತೀನಿ ನೋಡ್ರಿ. ಎಳ್ಳು ಹಾಕೋತೀನಿ ರೀ. ಅದೇ ಹಂಚಿನಾಗ ಸ್ವಲ್ಪ ಕೆಜಿ ಎಳ್ಳು ತೊಗೊಂಡಿನಿ ರೀ. ಎಳ್ಳು ಸ್ವಲ್ಪ ಗ್ಯಾಸ್ ಸಣ್ಣ ಇಡ್ಬೇಕು ರೀ. ಎಳ್ಳು ಹುರಿತೀನಿ. ಜೋಳ ಗ್ಯಾಸ್ ಹಾಕಿ ಸಣ್ಣ ಇಡ್ಬೇಕು. ಆಮೇಲೆ ಚಂದನ ಹುರಿಯಲ್ರಿ, ಸಿಡಿತಾವೆ. ಎಳ್ಳು ಹುರ್ಕೊಂಡು ಸಣ್ಣಗಿಟ್ಟು ಹುರ್ಕೋಬೇಕು ರೀ. ಸ್ವಲ್ಪ ಬೇಗ ಹುರಿತಾವಲ್ಲ ರೀ. ಆಮೇಲೆ ಸಣ್ಣ ಇಡ್ಬೇಕು ರೀ ಗ್ಯಾಸ್. 1 kg ಪಾವು ಕೆಜಿ ಎಳ್ಳು ತೊಗೊಂಡಿನಿ ನಾನು ಶೇಂಗಾ. ಕೈ ಬಿಡ್ದಂಗೆ ತಿರುಗಾಡ್ಬೇಕು ರೀ ಇದಕ್ಕೆ. ಅಂದ್ರೆ ಚಂದ ಹುರಿತಾವ್ರಿ. ಎಳ್ಳು ಹುರಿದ ನೋಡ್ರಿ. ತೆಗಿತೀನಿ ಈಗ ನೋಡ್ರಿ, ಈ ಥರ ಹುರ್ಕೊಂಡು ನೋಡ್ರಿ. ತಗೋತೀನಿ ರೀ. ಒಂದು ಪಾವು kg ಎಳ್ಳು ತೊಗೊಂಡಿನಿ ರೀ ನೋಡ್ರಿ. ಒಂದು ಪಾತ್ರೆ ಒಳಗೆ ಚಂದ ಹುರ್ಕೋಬೇಕು ರೀ. ಭಾಳ ಪಾತ್ರೆ ಇರ್ತದಲ್ಲ ಅದರ ಹುರಿದ ಅಂದ್ರೆ ಭಾಳ ಟೇಸ್ಟ್ ಸಿಡಿಯಲ್ರಿ. ಹಂಚಿನಾಗ ಹೊರಗೆ ಸಿಡಿತಾವ್ರಿ. ಶೇಂಗಾದಾಗ ಮಿಕ್ಸ್ ಮಾಡ್ತೇವಲ್ಲ ರೀ, ಟೇಸ್ಟ್ ಚಂದ ಬರ್ತವೆ ರೀ. ಶೇಂಗಾ ಸಿಪ್ಪಿ ಎಲ್ಲ ತಗೊಂಡು ನೋಡ್ರಿ. ಎಲ್ಲ ಕೇರ್ಕೋತೀನಿ ರೀ. ಅದು ತಿಕ್ಕಿ ಮರದಾಗ ಹಾಕಿದ್ರಿ ನಾ ಶೇಂಗಾ. ಇಷ್ಟ ಅದ ನೋಡ್ರಿ ಶೇಂಗಾ. ಎಳ್ಳು 1 kg ಬೆಲ್ಲ ತೊಗೊಂಡಿನಿ ರೀ. ಶೇಂಗಾ ಎಳ್ಳ ಕೂಡಿ 1.5 kg ಅದ ರೀ. 1 kg ಬೆಲ್ಲ ತೊಗೊಂಡಿನಿ ನಾನು. ಮಿಕ್ಸಿಗೆ ಹಾಕೋತೀನಿ ನೋಡ್ರಿ. ಈಗ ಬೆಲ್ಲ ಸಣ್ಣ ಕಟ್ ಮಾಡಿ ಇಟ್ಟಿನಿ ರೀ. ಹೆರಚಿಟ್ಟಿದ್ದೀನಿ ಬೆಲ್ಲ, ನಿಮಗೆ ತೋರಿಸ್ಲಿಲ್ಲ ಅದು. ಸಣ್ಣಗೆ ಹೆರಚಿಟ್ಟಿನಿ ರೀ. ಹಾಕೋತೀವಿ ನೋಡ್ರಿ. ಬೆಲ್ಲ ಶೇಂಗಾ ಎರಡು ಕೂಡ ಹಾಕೋತೀನಿ ರೀ. ಅಂದ್ರೆ ಚಂದ ಮಿಕ್ಸ್ ಆಗ್ತದೆ ರೀ ಮಿಕ್ಸಿಗೆ ಮಾಡೋ ಮುಂದೆ. ಈ ಥರ ಆಗ್ಯದ ನೋಡ್ರಿ. ಎರಡು ಕೂಡಿ ಹಾಕಿದೆ ಅಂದ್ರೆ ಇಟ್ಟು ಚಂದ ಬರ್ತದೆ ನೋಡ್ರಿ. ಎರಡು ಕೂಡಿ ಮಿಕ್ಸಿಗೆ ಹಾಕ್ತೀನಿ ರೀ ನಾ. ನೋಡ್ರಿ ಎಷ್ಟು ಚಂದ ಆಗ್ಯದ ನೋಡ್ರಿ. ಬೇರೆ ಒಂದು ದೊಡ್ಡ ಬುಟ್ಟಾಗ ಕಲಸ್ಕೋತೀನಿ ರೀ. ಈಗ ಎಳ್ಳು ಹಾಕೋತೀನಿ. ಎಳ್ಳು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಎಳ್ಳು ನಾ ಮಿಕ್ಸಿಗೆ ಹಾಕಲ್ಲ ರೀ. ಯಾಕಂದ್ರೆ ಮಿಕ್ಸಿಗೆ ಹಾಕಿದ್ರೆ ಎಲ್ಲ ಪೌಡ್ರ್ ಆಗಿಬಿಡ್ತದೆ. ಅಷ್ಟೊಂದು ಚಂದ ಅನ್ಸಲ್ಲ ಹೋಳ್ಗೆ. ಇದು ನಾವು ತಿನ್ನೋ ಮುಂದೆ ತಿನ್ನೋ ಮುಂದೆ ಬಾಯಾಗ ಸಿಗ್ತದೆ ಎಳ್ಳು. ಟೇಸ್ಟ್ ಬರ್ತದೆ ರೀ. ನಾವು ಮೆಲ್ಲಗೆ ತಿಂತೇವಲ್ಲ ರೀ, ಆ ಟೈಮ್ದಾಗ ಅದು ಎಳ್ಳಿಂದು ಫ್ಲೇವರ್ ಬರ್ತದೆ. ನಾವು ಕಡ್ಕೊಂಡು ತಿನ್ನೋ ಮುಂದೆ ಹಾಗಾಗಿ ಟೇಸ್ಟ್ ಆಗ್ತದೆ ಇದು. ಬಿಸಿ ನೀರು ಇಟ್ಟಿದ್ದೀನಿ ರೀ. ಸ್ವಲ್ಪ ಹಾಕಿ ಕಲಸ್ಕೋತೀನಿ ನೋಡ್ರಿ. ನೀರು ನೋಡ್ಕೊಂಡು ಹಾಕಿರಿ, ಒಮ್ಮೆ ಹಾಕಬೇಡ್ರಿ. ಸ್ವಲ್ಪ ಹಾಕಿ ಕಲಿಸ್ಬೇಕ್ರಿ. ಬಿಸಿ ನೀರು ಹಾಕಿ ಕಲಸ್ಕೊಂಡು ನಿಮ್ಗೆ ಬಿಸಿ ಹತ್ತಿತ್ತಂದ್ರೆ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಬೋದು. ನಾ ಕೈಲಿನ ಕಲ್ಸಾತೀನಿ ರೀ. ನೋಡಿರಿ ಈ ಥರ ಚೆಂದಾಗಿ ಮಿಕ್ಸ್ ಮಾಡಿ ನೈಟ್ ಮಾಡಿ ಬೆಳಗ್ಗೆ ಹೋಳ್ಗೆ ಮಾಡಿದೆ ಅಂದ್ರೆ ಭಾಳ ಚಂದ ಆಗ್ತಾವ್ರಿ. ಎಣ್ಣೆ ಬಿಡ್ತದೆ. ನಾನು ಏನು ಮಾಡ್ತೆ ಈಗ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ತಿಕ್ಕಿ ಚೆಂದಾಗಿ ಮಿಕ್ಸ್ ಮಾಡಿ ನೋಡಿರಿ. ಎಲ್ಲ ಮಿಕ್ಸ್ ಮಾಡ್ಕ್ಯಾರ ಏನು ಮಾಡ್ತೀನಿ ರೀ, ಇದು ಒಂದು ಮ್ಯಾಗ ಮುಚ್ಚಿ ಇಡ್ತೀನಿ ರೀ. ಇದಕ್ಕೆ ಇವತ್ತು ರಾತ್ರಿ ಹಾಕಿದ್ರೆ ಬೆಳಗ್ಗೆ ಹೋಳ್ಗೆ ಮಾಡ್ಬೇಕು ರೀ. ಅಂದ್ರೆ ಚಂದ ಮುಚ್ಚಿಡ್ತೀನಿ ನೋಡಿರಿ. ಈಗ ಒಂದು ಪ್ಲೇಟ್ ನೋಡಿರಿ ತೆಗಿತೀನಿ. ಮರುದಿನ ನೋಡಿರಿ ಹಿಂಗೆ ರೀ ಎಷ್ಟು ಎಣ್ಣೆ ಬಿಡ್ತದೆ ನೋಡಿರಿ. ಭಾಳ ಚಂದ ಎಣ್ಣೆ ಬಿಡ್ತಾರೆ. ಕೈಗೆಲ್ಲ ಮುಟ್ಟಿದ್ರೆ ಎಣ್ಣೆ ಹತ್ತದ ರೀ. ಅಷ್ಟು ಎಣ್ಣೆ ಆಗ್ತದೆ ರೀ ಇದು ನೋಡಿರಿ. ಮತ್ತು ಹೋಳ್ಗೆ ಮಾಡ್ಬೇಕಂದ್ರೆ ಹೂರಣ ಭಾಳ ಗಟ್ಟಿ ಮಾಡ್ಕೋಬಾರ್ದು ರೀ. ಸ್ವಲ್ಪ ಮೆತ್ತಗೆ ಮಾಡಿದ್ರೆ ಹೂರಣ ಎಲ್ಲ ಹೋಳ್ಗೆ ದಂಡಿಗೆಲ್ಲ ಬರ್ತದೆ ರೀ. ನೋಡಿರಿ ಇಷ್ಟು ಮೆತ್ತಗೆ ಆಗ್ಬೇಕು ನೋಡಿರಿ. ಎಣ್ಣೆ ಹೆಂಗೆ ಬಿಡ್ತದೆ ನೋಡಿರಿ. ನಾದ ಮುಂದೆ ಸ್ವಲ್ಪ ಮೆತ್ತಗೆ ನಾದ ಇಡ್ಬೇಕು ರೀ ನಾವು. ನೋಡಿರಿ ಎಷ್ಟು ಮೆತ್ತಗೆ ಆಗ್ಯದ ನೋಡಿರಿ. ಎಣ್ಣೆ ನೋಡಿರಿ ಹೆಂಗೆ ಬಿಡ್ತದೆ. ಸ್ವಲ್ಪ ಎಲ್ಲ ಮತ್ತೆ ಇನ್ನೊಂದು ಸಲ ತಿರುಗಾಡಿ
ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಒಂದು ಸಲ ತಿಕ್ಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಉಂಡೆ ಕಟ್ತೀವಿ ನೋಡಿರಿ. ನಮ್ಗೆ ಎಷ್ಟು ಹೋಳ್ಗೆ ಎಷ್ಟು ದೊಡ್ಡ ಮಾಡ್ತೀವೋ ಅದ್ರ ಮ್ಯಾಗ ನಾವು ಉಂಡೆ ಕಟ್ಕೋಬೇಕು ರೀ. ನಾವೊಂದು ನಿಂಬೆಹಣ್ಣಿನಷ್ಟು ಮಾಡ್ಕೋತೀನಿ ರೀ. ಒಂದು ನಿಂಬೆಹಣ್ಣಿನಷ್ಟು ಹೂರ್ಣ ತೊಗೋತೀನಿ ರೀ. ಒಮ್ಮೆ ಉಂಡೆ ಮಾಡಿ ಇಡ್ತೀನಿ ರೀ ನಾ ಹೂರ್ಣ ಎಲ್ಲ, ಅಂದ್ರೆ ಮಾಡ್ಕೊಳಕ್ಕೆ ಈಸಿ ಆಗ್ತದೆ ರೀ. ಸ್ವಲ್ಪ ಫಾಸ್ಟ್ನೂ ಆಗ್ತದೆ ರೀ ಒಮ್ಮೆ ಮಾಡಿ ಇಟ್ಟು ಅಂದ್ರೆ. ನೋಡಿರಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ ಹೂರ್ಣ. ಒಂದು ಅರ್ಧ kg ಹಿಟ್ಟು ನಾದ್ತೀನಿ ರೀ. ಹಿಟ್ಟು ಕಡ್ಮೆನೇ ಹತ್ತದ ರೀ. ಒಂದು ಅರ್ಧ kg ಅಷ್ಟೇ ನಾದ್ತೀನಿ ರೀ ನಾ ಹಿಟ್ಟು. ಜರಡಿ ಹಿಡಿತೀನಿ ರೀ. ನೋಡಿರಿ ನಿಮ್ಗೆ ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗ ತೊಗೊರಿ. ನನಗೆ ಒಂದೂವರೆ kg ಶೇಂಗಾಕ್ಕೆ ನಾ ಒಂದು ಅರ್ಧ kg ಹಿಟ್ಟು ತೊಗೋತೀನಿ ರೀ. ನೋಡಿರಿ ಇನ್ನು ಅರ್ಧ ಇಟ್ಟು ನೋಡಿರಿ ನಾ. ನೋಡಿರಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಸ್ವಲ್ಪ ರುಚಿಗೆ ನೋಡ್ಕೊಂಡು ಹಾಕ್ರಿ ಹಿಟ್ಟಿಗೆ. ಈ ಥರ ಹೋಳ್ಗೆ ಮಾಡಿದ್ರಿ ಭಾಳ ಟೇಸ್ಟ್ ಆಗ್ತಾವ್ರಿ. ಹಿಟ್ಟು ಭಾಳ ಗಟ್ಟಿನೂ ನಾದಬೇಡ್ರಿ, ಭಾಳ ಮೆತ್ತಗೂ ನಾದಬೇಡ್ರಿ, ಮೀಡಿಯಮ್ ನಾದ್ಬೇಕ್ರಿ ಇದು ಹಿಟ್ಟು. ಒಮ್ಮೆ ನೀರು ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕ್ರಿ. ಇವು ಹೋಳ್ಗೆ ಭಾಳ ಟೇಸ್ಟ್ ಆಗ್ತಾವ್ರಿ ಈ ಥರ ಮಾಡ್ದೇವಂದ್ರೆ. ಕೆಲವೊಬ್ರು ಏನು ಮಾಡ್ತಾರೆ ರೀ, ಎಳ್ಳು ಮಿಕ್ಸಿಗೆ ಹಾಕ್ಕೋತಾರೆ. ಹಂಗಾಗಿ ಇದು ಪೌಡ್ರ್ ಎಲ್ಲ ಶೇಂಗಾದಾಗೆ ಮಿಕ್ಸ್ ಮಾಡಿಬಿಡ್ತಾರೆ ಅವರು. ನಾವಿಲ್ಲ, ಈ ಥರ ಅಪ್ಪಟನೇ ಎಳ್ಳು ಹಾಕಿಬಿಡ್ತೀನಿ. ತಿನ್ನಕ್ಕೆ ಭಾಳ ಟೇಸ್ಟ್ ಬರ್ತದೆ ರೀ ಇದು ಬಾಯಾಗ. ಹಿಟ್ಟು ಭಾಳ ನೋಡ್ಕೊಂಡು ನಾದ್ಕೋರಿ. ಭಾಳ ಮೆತ್ತಗೂ ನಾದಬಾರ್ದು, ಭಾಳ ಗಟ್ಟಿನೂ ನಾದಬಾರ್ದು ರೀ ಇದು ಹಿಟ್ಟು. ಸ್ವಲ್ಪ ನೀರು ಹಾಕಿ ತಿಕ್ಕೋತೀನಿ ರೀ. ನೋಡಿರಿ ನಾದದ ನೋಡಿರಿ. ನಾದಿ ಒಂದು 10 ನಿಮಿಷ ಒಂದು ಮುಚ್ಚಿಟ್ಬಿಡ್ತೀನಿ ರೀ. ಒಂದು 10 ನಿಮಿಷ ಆಗ್ಬೇಕ್ರಿ ಇದು ಮುಚ್ಚಿಟ್ಟು. ಆಗ್ಯದ ನೋಡಿರಿ ಈಗ. ಹಿಟ್ಟು ನೆಂದಿರ್ತದ ನೋಡಿರಿ. ಈ ಥರ ನಾದ್ಕೊಂಡಿ ನೋಡಿರಿ ನಾ. ನೋಡಿರಿ ಭಾಳ ಗಟ್ಟಿ ಆದ್ರೆ ಹೂರ್ಣ ಏನಾಗ್ತದೆ ರೀ, ದಂಡಿಗೆಲ್ಲ ಹೂರ್ಣ ಹೋಗಲ್ಲ ರೀ. ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ರೀ. ಹಿಟ್ಟೂ ಮೆತ್ತಗೆ ಇರಬೇಕು, ಹೂರ್ಣನೂ ಮೆತ್ತಗೆ ಇರಬೇಕು ರೀ. ನೋಡಿರಿ ಒಂದು ಅಡಿಕೆ ಅಟ್ಟೆ ಇದು ತೊಗೋತೀನಿ ರೀ. ಒಂದು ದೊಡ್ಡದು ಅಡಿಕೆ ಇರಲ್ಲ ರೀ, ಅಷ್ಟು ಹಿಟ್ಟು ತೊಗೋತೀನಿ ರೀ ನಾ ಮೈದಾ ಹಿಟ್ಟು ತೊಗೊಂಡೀನಿ ರೀ ಹೋಳ್ಗೆಗೆ. ನೋಡಿರಿ ಒಂದು ಅಡಿಕೆ ಅಷ್ಟೇ ತೊಗೊಂಡು ಹೂರ್ಣ ತುಂಬ್ಕೋತೀನಿ ನೋಡಿರಿ ಈಗ. ಅದೇ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋದು ರೀ. ಈ ಥರ ದೊಡ್ಡದು ಮಾಡಿ ನೋಡಿರಿ ಒಂದು ನಿಂಬೆಹಣ್ಣಿನಷ್ಟು ಹೂರ್ಣ ಅದ ರೀ. ಈ ಥರ ತುಂಬ್ಕೋತೀನಿ ನೋಡಿರಿ ನಾ. ನಿಮ್ಗೆ ಹೆಂಗೆ ತುಂಬ್ಕೊಳಕ್ಕೆ ಬರ್ತದೆ ಹಂಗೆ ತುಂಬ್ಕೋರಿ. ನನಗೆ ಹಿಂಗೆ ಈ ಥರ ತುಂಬ್ಕೊಳಕ್ಕೆ ಬರ್ತದೆ, ಈ ಥರ ನಾ ತುಂಬ್ತೀನಿ. ಈ ಥರ ಮಾಡಿದ್ರೆ ಹೋಳಿಗೆ ಭಾಳ ಟೇಸ್ಟ್ ಇರ್ತಾವೆ ರೀ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಎಳ್ಳಾಮಾಸಿ ಸಂಕ್ರಮಣಕ್ಕೆ ಕಂಪಲ್ಸರಿ ಇದು ಹೋಳ್ಗೆ ಮಾಡೇ ಮಾಡ್ತಾರೆ ರೀ. ನೋಡಿರಿ ನಾ ಲಟ್ಟಿಸ್ತೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ಒತ್ತೆ ಪ್ರೆಸ್ ಮಾಡ್ಬೇಕ್ರಿ. ಹಿಂಗೆ ಮಾಡಿಕೊಂಡು ಹಿಟ್ಟು ಹಚ್ತೀನಿ ಈಗ. ಸ್ವಲ್ಪ ಹಿಟ್ಟಿನಾಗ ಎದ್ದು ಲಟ್ಟಿಸ್ತೀನಿ ರೀ. ದಂಡಿಗೆಲ್ಲ ಹೂರ್ಣ ಬರ್ತದೆ ನೋಡಿರಿ ನೀವು. ನಾ ಲಟ್ಸಾಗ ನೋಡಿರಿ ನಾವು ಹಿಟ್ಟು ಹೂರ್ಣ ಎಷ್ಟು ಮೆತ್ತ ಮಾಡ್ಕೋತೇವೆ ನೋಡಿರಿ, ಹಂಗೆ ದಂಡಿಗೆಲ್ಲ ಹೂರ್ಣ ಬರ್ತದೆ ರೀ. ನೋಡಿರಿ ಹಿಂಗೆ ಹೂರ್ಣ ಬರ್ಬೇಕ್ರಿ ದಂಡಿಗೆ. ಇಲ್ಲಾಂದ್ರೆ ದಂಡಿ ಹೂರ್ಣ ಬರಲಿಲ್ಲ ಅಂದ್ರೆ ಹೋಳ್ಗೆ ಚೆಂದ ಆಗಲ್ಲ ರೀ. ಎಲ್ಲ ಕಡೆ ಹೂರ್ಣ ಬರ್ಬೇಕ್ರಿ ಇದು. ನೋಡಿರಿ ನೀವು ಎಷ್ಟು ದೊಡ್ಡ ಮಾಡ್ಕೋತೀರಿ ನೋಡಿರಿ, ನಾವು ಇಷ್ಟು ಮಾಡ್ಕೋತೀವಿ ನೋಡಿರಿ. ಇದಕ್ಕೆ ಗ್ಯಾಸ್ ಸಣ್ಣಿಟ್ಟೇ ಬೇಯಿಸ್ಬೇಕ್ರಿ. ಜೋರಿಟ್ರೆ ಹೊತ್ತವ್ರಿ. ಸಣ್ಣಿಟ್ಟು ಬೇಯಿಸಿದೇವು ಅಂದ್ರೆ ಚಂದ ಖಡಕ್ ಆತವ್ರಿ ಹೋಳ್ಗೆ. ಇನ್ನೊಂದು ಮಾಡ್ಕೋತೀನಿ ನೋಡಿರಿ. ತುಂಬ್ತೀನಿ ನೋಡಿರಿ ಈಗ. ಮತ್ತು ಈ ಥರ ತುಂಬ್ಕೋತೀನಿ ರೀ. ಎತ್ತಿ ಹಾಕ್ತೀನಿ ನೋಡಿರಿ ಈಗ.
ಸಣ್ಣ ಉರಿಟ್ಟು ಖಡಕ್ ಬೇಯಿಸ್ಕೋಬೇಕ್ರಿ ಇದಕ್ಕೊಂದು ಸ್ವಲ್ಪ. ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ರೀ ಹೋಳ್ಗೆ. ನೋಡಿರಿ ರೆಡಿ ಮಾಡಿ ನೋಡಿರಿ ನಾ ಹೋಳ್ಗೆ. ಈ ಥರ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಥ್ಯಾಂಕ್ ಯು.